ಎಲ್ರಿಗೂ ನಮಸ್ಕಾರ ರೀ. ಇವತ್ತೊಂದು ವಿಷಯ ಹೇಳೋಣ ಅಂದ್ಕೊಂಡಿದ್ದೀನಿ, ಏನು ವಿಡಿಯೋ ಇಲ್ಲ. ಸೊ ಇವತ್ತು ಸ್ವಾತಿಯವರಮ್ಮ ತೀರ್ಕೊಂಡಂತ ತುಂಬ ಬೇಜಾರಾಯಿತು. ಅವ್ರ ಪೋಸ್ಟ್ ನೋಡಿ ನಂಗೆ ಸಖತ್ ಬೇಜಾರಾಯಿತು. ಯಾಕಂದರೆ ಕ್ಯಾನ್ಸರ್ ಅಂತ ಒಂದೇ ಸರಿ ಹೆಸ್ರು ಬಂದರೆ ತುಂಬ ಬೇಜಾರಾಗುತ್ತೆ. ಇದು ವಿಷಯ ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮಮ್ಮನೂ ಕ್ಯಾನ್ಸರಿಂದನೇ ತೀರ್ಕೊಂಡಿದ್ದು. ಸೊ ಏನಕ್ಕಂತ ಗೊತ್ತಿಲ್ಲ. ನಮ್ಮಮ್ಮ 3 ತಿಂಗಳಲ್ಲೇ ಹೋದರು. ನಮ್ಮಮ್ಮ ಕೂಡ ಚೆನ್ನಾಗಿದ್ರು. ನಮ್ಮಮ್ಮ ಕೆಲಸ ಮಾಡ್ತಾಯಿದ್ರು. ನಮ್ಮಮ್ಮ ಚೆನ್ನಾಗಿ ಕೆಲಸ ಮಾಡಿಕೊಂಡೇ ಇದ್ದರು. ಸೊ ಕ್ಯಾನ್ಸರ್ ಅನ್ನೋ ಒಂದು ಪದ ಕೇಳೋದು ತುಂಬ ಭಯ ಆಗುತ್ತೆ ನನಗಂತೂ, ನಿಜ ಹೇಳ್ತಿದ್ದೀನಿ. ಸ್ವಾತಿಯವ್ರಿಗೆ ಕೂಡ ಅಷ್ಟೇ ಧೈರ್ಯ ಬರಲಿ. ಒಂಥರ ಏನು ಹೇಳ್ತಾರೆ, ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ. ಸ್ವಾತಿಯವ್ರಿಗೆ ಆದಷ್ಟು ದೇವರು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಕುಗ್ಗೋಗ್ಬಿಡ್ತದೆ ಮನುಷ್ಯ. ತಾಯಿ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ, ಅವ್ರ ವಿಡಿಯೋಗಳನ್ನು ಡೈಲಿ ನೋಡ್ತಿದ್ದೆ ಪ್ರತಿನಿತ್ಯನೂ. ಬಟ್ ಒಂದು ದಿವಸ ಅವ್ರ ಅಮ್ಮ ಮಗಳು ವಿಡಿಯೋ ಮಾಡಿದ್ದು ನೋಡಿದೆ. ಅವಾಗೆ ಅಂದ್ಕೊಂಡೆ. ನಮ್ಮಮ್ಮ ಕೂಡ ಅಷ್ಟೇ. ನಮ್ಮಮ್ಮ ಕೆಲಸ ಮಾಡಿಕೊಂಡೇ ಇದ್ದರು. ಸ್ವಲ್ಪ ಕಾಲಿಗೆ ಏನೋ ಹೇಳ್ತಾರಲ್ಲ, ಕಾಲಿಗೆ ಒಂದು ಚಿಕ್ಕದಾಗಿ ಏನೋ ನೋವಾಯಿತು ಅಂತ ಇಷ್ಟೇ ಹೇಳಿರೋದು. ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ರಿ. ಸೊ ಅವರು ಏನು ಹೇಳಿದ್ರು, ಏನಿಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಆ ಥರ ಆದಮೇಲೆ 1 ತಿಂಗಳು ಕೆಲ್ಸಕ್ಕೆ ಹೋಗಿದ್ದಾರೆ. ಈಗ ಸಡನ್ಲಿಯಾಗಿ ತುಂಬ ದಪ್ಪ ಆಗಿಬಿಡ್ತು ಕಾಲು. ಸೊ ದಪ್ಪ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ರಿ ನಾವು. ಫ್ಯಾಮಿಲಿ ಡಾಕ್ಟ್ರ್ ಅಂದ್ಕೋಬೋದು. ಹೋದಾಗ ಇಲ್ಲ, ಇದು ಕ್ಯಾನ್ಸರ್ ಇದೆ ಅಂತ ಹೇಳಿದರು. ಬಟ್ ಅದು ಫಸ್ಟ್ನೇ ಏನು ಹೇಳ್ತಾರೆ, ಮೂರು ಆಪ್ಷನಲ್ಲಿ ಇರುತ್ತಂತೆಲ್ಲ. ಅದು ಫಸ್ಟ್ನೇದಿತ್ತಂತೆ. ನಮ್ಮಮ್ಮ ಫುಲ್ ಭಯ ಬಿದ್ದುಬಿಟ್ರು, ತುಂಬ ಕುಗ್ಗೋಗ್ಬಿಟ್ರು. ಆಯಿತು ನಾನು ಬದುಕೋದೇ ಇಲ್ಲ ಅಂತ ಅಷ್ಟು ನೊಂದ್ಕೊಂಡ್ಬಿಟ್ರು ಜೀವನ. ನಾನು ಹೇಳಿದೆ, ನಮ್ಮಮ್ಮಂಗೆ ಯಾರು ಧೈರ್ಯ ಹೇಳಿದ್ರು ಫುಲ್ ವೀಕ್ ಆಗಿಬಿಟ್ರು. ಬಟ್ ಸ್ಟ್ರಾಂಗಾಗಿರೋಕ್ಕಾಗಲಿಲ್ಲ ಅಮ್ಮಂಗೆ. ಕ್ಯಾನ್ಸರ್ ಅನ್ನೋ ಪದ ಕೇಳಿದ್ರೆ ತುಂಬ ಭಯ ಆಯಿತು. ಅಮ್ಮ ಎಷ್ಟು ನರಳುತ್ತಾ ಇದ್ರು ಅಂದರೆ ನಮ್ಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಬೆಳಗ್ಗೆವರೆಗೂ ನಿದ್ದೆ ಆಗ್ತಿರ್ಲಿಲ್ಲ. ತುಂಬ ನೋವು ಅಂತಾಯಿದ್ರು. 3 ತಿಂಗಳಲ್ಲಿ ಹೋದ್ರಮ್ಮ. ಬಟ್ ಏನು ಮಾಡೋಕ್ಕಾಗಲ್ಲ. ದೇವರು ನಾವು ಎಷ್ಟೇ ಹೆಲ್ತ್ಫುಲ್ಲಾಗಿ ನೋಡಿಕೊಂಡ್ರು ಅದು ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಸ್ವಲ್ಪ ಇನ್ನೂ ಇರಬೇಕಾಗಿತ್ತು ಸ್ವಾತಿಯವರಮ್ಮ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಅವರು ಇನ್ನೂ ಚಿಕ್ಕ ಏಜು, ತುಂಬ ಏನು ಏಜ್ ಆಗಿಲ್ಲ ಅಮ್ಮಂಗೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗಂತೂ. ನಮ್ಮಮ್ಮನ ನೆನಪು ಅವ್ರು ನೋಡಿ ನನ್ನ ಅಮ್ಮನ ನೆನಪು ಬಂದುಬಿಡ್ತು ಸಡನ್ಲಿಯಾಗಿ. ಯಾಕೋ ಒಂಥರ ಬೇಜಾರಾಗಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನೋಡಿ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಒಂಥರ ಏನೋ ಮನಸ್ಸಿಗೆ ಹಚ್ಕೊಂಡ್ರೆ ಬಿಡೋಕ್ಕೆ ಆಗೋಲ್ಲ. ಅದು ಮರೆಯುವಂಥದ್ದು ಇದಿಲ್ಲ. ಇವಾಗ ನೋಡಿ ನಾನೊಂಥರ ಯಾರಾದರೂ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ನಮ್ಮಮ್ಮನ ನೆನಪೇ ಬಂದುಬಿಡುತ್ತೆ ನನಗೆ. ಅವತ್ತು ಅಮ್ಮ ಮಗಳು ವಿಡಿಯೋ ಮಾಡಿದಾಗ ಕ್ಯಾನ್ಸರ್ ಅಂದಿದ ತಕ್ಷಣ ನನ್ನ ಮನಸ್ಸಲ್ಲೇ ಅಂದ್ಕೊಂಡು, ಕ್ಯಾನ್ಸರ್ ಆದರೆ ಇದು ತುಂಬ ದಿನ ಬದುಕಲ್ಲ ಅಂತ ಅಂದ್ಕೊಂಡು. ಬಟ್ ಆದ್ರೂ ದೇವರು ಇನ್ನೂ ನಮ್ಮ ದೇಶದಲ್ಲಿ ಕಂಡು ಹಿಡ್ದಿಲ್ಲ ಅನ್ಕೋತೀನಿ ನಾನು. ಜಾಸ್ತಿ ಓವರಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೋ ನನಗೆ ಅನಿಸಿಕೆ ಹೇಳಬೇಕು ಅನ್ನಿಸ್ತು, ಅದು ಹೇಳಿದ್ದೀನಿ. ದಯವಿಟ್ಟು ಏನೋ ತಪ್ಪು ಮಾತಾಡೋಕ್ಕೆ ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ. ಬಾಯ್.